ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತು ರಾಗಿ ಗಂಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಇನ್ನೊಂದು ಹೆಸರು ಅಂಬ್ಲಿ ಅಂತ ಕೂಡ ಕರೀತಾರೆ. ಬೇಸಿಗೆ ಟೈಮಲ್ಲಿ ಬಿಸಿಲಿಗೆಲ್ಲ ತುಂಬಾ ಒಳ್ಳೆಯದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಬೇಕಾಗುವ ಪದಾರ್ಥಗಳು: ರಾಗಿ ಹಿಟ್ಟು, ಮೊಸರು, ಉಪ್ಪು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟೇ ಸಾಕು. ಮೊದಲಿಗೆ ಒಂದು ಬೌಲಲ್ಲಿ ನಾನು 3 ಸ್ಪೂನಷ್ಟು ರಾಗಿ ಹಿಟ್ಟು ತಗೋತಾ ಇದ್ದೀನಿ. ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ. ಅದು ಗಂಟು ಇರುತ್ತಲ್ಲ, ಅದೆಲ್ಲ ಹೊಡಿಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಇದು ಗಂಟೆಲ್ಲ ಇವಾಗಲೇ ತಣ್ಣೀರಲ್ಲೇ ಕಲಿಸ್ಕೊಂಡು ಹೊಡ್ಕೋಬೇಕು. ಅದು ನಾವು ಕಲಿಸ್ಬೇಕಾದ್ರೆ ಇರಬಾರ್ದು. ಮತ್ತು ಈಗ ನಾನೊಂದು ಪಾತ್ರೆಯಲ್ಲಿ 2 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿಬೇಕು ನೀರು. ನೋಡಿ, ಈ ಥರ. ಈಗ ಕಲಿಸ್ಕೊಂಡಿದ್ವಲ್ಲ ರಾಗಿ ಹಿಟ್ಟು ನೀರಲ್ಲಿ, ಅದನ್ನ ಹಾಕ್ತಾಯಿದ್ದೀನಿ. ನಿಧಾನಕ್ಕೆ ಈ ಥರ ಕಲಿಸ್ತಾ ಹಾಕಬೇಕು, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. ನೀಟಾಗಿ ಈ ಥರ. ಬೇಸಿಗೆ ಟೈಮಲ್ಲಂತೂ ಇದು ತುಂಬಾ ಒಳ್ಳೆಯದು, ಹೆಲ್ದಿಯಾಗಿರುತ್ತೆ. ಮನೇಲಿ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ಕೊಡಿ. ಬಿಸಿಲು ಟೈಮ್ಗೆ ತುಂಬಾ ಒಳ್ಳೆಯದು. ಈ ಥರ ಚೆನ್ನಾಗಿ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟು ಥರ ಆಗಿಬಿಡುತ್ತೆ. ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಹಿಂಗೆ ಮಿಕ್ಸ್ ಮಾಡ್ತಾ ಇರೋಣ. ನೋಡಿ, ಈ ಥರ ಮಳ್ಳಬೇಕು ಚೆನ್ನಾಗಿ. ಅದು ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಮೊಸರು ಈಗಲೇ ಹಾಕಬಾರ್ದು, ಆಮೇಲೆ ತಣ್ಣಕ್ಕಾದ್ಮೇಲೆ ಹಾಕಬೇಕು. ಈಗ ಇದನ್ನು ಸ್ವಲ್ಪ ತಣ್ಣಕ್ಕಾಗ್ಲಿಕ್ಕೆ ಬಿಡೋಣ. ಇದಾಗ ರೆಡಿ ಆಗಿದೆ ರಾಗಿ ಗಂಜಿ. ಸ್ವಲ್ಪ ತಣ್ಣಕ್ಕಾಗೋದಕ್ಕೆ ಬಿಡೋಣ. ನೋಡಿ, ಇಲ್ಲಿ ನಾನು ಈ ಥರ ತಣ್ಣಕ್ಕಾಗಕ್ಕೆ ಬಿಟ್ಟಿದೆ. ಇವಾಗ ಇದಕ್ಕೊಂದು 4 ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಬೇಡ ಅನ್ನೋರು ಸ್ಕಿಪ್ ಮಾಡಿಕೊಂಡು ಹಾಗೆ ಬೇಕಾದರೂ ಕುಡಿಬೋದು. ಕೆಲವ್ರಿಗೆ ಮೊಸರು ಇಷ್ಟ ಆಗಲ್ಲ. ಇದು ಮೊಸರು ಇದ್ದರೆ, ಮೊಸರು ಮತ್ತು ರಾಗಿ ತುಂಬ ತಂಪಲ್ವ, ಸೊ ಹಂಗಾಗಿ ಬಿಸಿಲು ಟೈಮ್ಗೆ ತುಂಬಾ ಒಳ್ಳೆಯದು. ಸೊ ನಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಮೊಸರು ತೊಗೊಂಡಿದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಆಲ್ರೆಡಿ ಉಪ್ಪು ಹಾಕಿದ್ದೆ. ಅಕಸ್ಮಾತ್ ಉಪ್ಪು ಕಮ್ಮಿ ಇದ್ದರೆ ನೀವು ಈಗಲೂ ಬೇರಿಸ್ಕೋಬೋದು. ಒಂದು 2 ಸ್ಪೂನಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಕೂಡ ಕೆಲವ್ರಿಗೆ ಇಷ್ಟ ಇರಲ್ಲ, ಸ್ಕಿಪ್ ಮಾಡ್ಕೋಬೋದು. ಒಂದು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರಾಗಿ ಗಂಜಿ ರೆಡಿಯಾಗಿದೆ. ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಕುಡಿಲಿಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಎಲ್ಲ ಮಾಡಿಕೊಡಿ, ತುಂಬ ಒಳ್ಳೆಯದು. ಔಟ್ಸೈಡ್ ಜ್ಯೂಸ್ ಅದು ಇದು ಕೊಡೋ ಬದಲು ಇದಂತೂ ಹೆಲ್ದಿ. ಸೊ ನೀವು ಮನೇಲಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ನೀವು ಮನೇಲಿ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.